ಕುಚ್ಚನ್ನು ಟ್ರಿಮ್ ಮಾಡ್ಕೊಂಬಿಡೋಣ. ಯೂಶ್ವಲಿ ಮುಕ್ಕಾಲು ಇಂಚಿಂದ 1 ಇಂಚ್ ಇದ್ದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಕುಚ್ಚು ಬೇಕು ಚಿಕ್ಕದು ಅನ್ನೋರು ಇನ್ನೂ ಚಿಕ್ಕದಾಗಿ ಹಾಕ್ಕೋಬೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರ್ಯಾಂಡ್ ಆಗಿರುವಂಥ ಬ್ರೈಡಲ್ ಡಿಸೈನನ್ನು ತುಂಬ ಸಿಂಪಲ್ಲಾಗಿ ಒಂದು ನಾರ್ಮಲ್ ನೀಡಲಿಂದ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಈ ಥರ ಒಂದು ರಿಂಗ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಈ ಥರ ಸ್ಮಾಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. 6 ಎಳೆ ದಾರನ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಾಗ ಅದು 12 ಎಳೆ ಆಗುತ್ತೆ. ಸೊ ಈ 12 ಎಳೆ ದಾರನ ಒಂದು ಸೂಜಿಗೆ ಪೋಣಿಸ್ಕೊಂಡು ಎಡ್ಜಲ್ಲಿ ಈ ಥರ ಒಂದು ಸಿಂಪಲ್ಲಾಗಿ ಒಂದು ನಾಟನ್ನು ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ತಡ ಮಾಡದೆ ಡಿಸೈನ್ನ ಶುರು ಮಾಡೋಣ. ಈ ರೀತಿಯಾಗಿ ಮೊದಲಿಗೆ ಒಂದು ರಿಂಗ್ ಬೀಡನ್ನು ತೊಗೋಬೇಕಾಗತ್ತೆ. ರಿಂಗ್ ಬೀಡ್ ಒಳಗಡೆ ನಾರ್ಮಲ್ ನೀಡನ್ನು ಈ ಥರ ಪೋಣಿಸ್ಕೊಂಡು ಈ ಥರ ಗಂಟಿರುತ್ತಲ್ವ, ನಾವೀಗಾಗಲೇ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ವ, ಅದ್ರ ಮಧ್ಯದಲ್ಲಿ ನೀಡಲ್ನ ಪೋಣಿಸಿ ಈ ರೀತಿ ರಿಂಗಿಗೂ ಒಂದು ನಾಟ್ ಹಾಕ್ಕೊಳ್ಳೋಣ. ಎಕ್ಸ್ಟ್ರಾ ಏನು ಥ್ರೆಡ್ ಇರುತ್ತೆ ಇದನ್ನು ಹೀಗೆ ರಿಂಗ್ ಪಕ್ಕದಲ್ಲಿ ಇಟ್ಕೊಂಡು ಈ ಥ್ರೆಡ್ಡನ್ನು ಈ ಥರ ಬೆಟ್ಟಿಗೆ ಸುತ್ತಕೊಂಡು ಈ ರಿಂಗ್ ಬ್ಯಾಕ್ ಸೈಡ್ಗೆ ತೊಗೊಂಬರೋಣ. ರಿಂಗ್ ಬ್ಯಾಕ್ ಸೈಡಲ್ಲಿ ಈ ಥರ ಬಂದು ಹಿಡ್ಕೊಂಡು ಥ್ರೆಡ್ಡನ್ನು ಈ 3 ಬೆಟ್ಟಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಈ ರಿಂಗ್ ಬೀಡ್ ಒಳಗಡೆ ನೀಡನ್ನು ತಗೊಂಡು ಈಗ ಈ ಬೆಟ್ಟಿರುತ್ತಲ್ಲ, ಬೆಟ್ಟಿ ಹಿಂದೆ ಇಲ್ಲಿ ಥ್ರೆಡ್ ಗ್ಯಾಪ್ ಕಾಣಿಸ್ತಿರುತ್ತಲ್ಲ, ಅದರಲ್ಲಿ ರಿವರ್ಸ್ ಸೈಡ್ಗೆ ತಗೊಳ್ಳೋಣ. ಈಗ ಬೆಟ್ಟಿಂದ ಥ್ರೆಡ್ಡನ್ನು ತೆಗೆದು ನಿಧಾನವಾಗಿ ದಾರ ಎಳೆದ್ರೆ ಒಂದು ನಾಟ್ ಆಗುತ್ತೆ. ಮತ್ತು ಈಗ ಬೆಟ್ಟ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ಬ್ಯಾಕ್ ಸೈಡಲ್ಲಿ ಥ್ರೆಡ್ಡನ್ನು ಎಳ್ಕೊಂಡು ಬಂದು ನೀಡಲ್ನ ರಿಂಗ್ ಒಳಗಡೆ ತಗೊಂಡು ಈಗ ಈ ಬೆಟ್ಟಿಗೆ ಸುತ್ತಕೊಂಡಿರ್ತೀವಲ್ವ ಥ್ರೆಡ್ಡು, ಅದ್ರ ಒಳಗಡೆಯಿಂದ ರಿವರ್ಸ್ ಸೈಡಲ್ಲಿ ದಾರನ ಎಳ್ಕೊಂಡು ನಿಧಾನವಾಗಿ ಬೆಟ್ಟಿಂದ ಥ್ರೆಡ್ನ ತೆಗೆದು ದಾರನ ಎಳ್ಕೊಂಡ್ರೆ ನಾಟ್ ಆಗುತ್ತೆ. ಈ ಥರ ಒಂದು 3 ಅಥವಾ 4 ನಾಟ್ ಹಾಕೊಂಡ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದನ್ನು ತೆಕ್ಕೊಂಬಿಡೋಣ. ಟ್ರಿಮ್ಮರಿಂದ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಸೊ ಇವಾಗ 4 ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ, ಇದೇ ರೀತಿ 18 ಸ್ಟಿಚಸ್ನ ಇದಕ್ಕೆ ಹಾಕೋಬೇಕಾಗತ್ತೆ. ಅಂದರೆ 18 ಸ್ಟಿಚ್ಗಳನ್ನ ನಾವು ಇದಕ್ಕೆ ಹಾಕೋತಾ ಬರೋಣ. ಯಾರೆಲ್ಲ ಈಗಾಗಲೇ ಕ್ರೋಶೆ ಶೃಂಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇದೇ ರೀತಿಯಾಗಿರುವಂಥ ಬ್ರೈಡಲ್ ಡಿಸೈನ್ಗಳು, ಬಾರ್ಡರ್ ಡಿಸೈನ್ಗಳು, ಫ್ಲವರ್ ಡಿಸೈನ್ಗಳು ಮತ್ತು ಪಿಕಾಕ್ ಡಿಸೈನ್ಸು, ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ಸು, ಬೇಬಿ ಕುಚ್ಚು ಡಿಸೈನ್ಸು, ಎಲ್ಲ ರೀತಿಯಾಗಿರುವಂಥ ಡಿಸೈನ್ಗಳನ್ನ ನನ್ನ ಚಾನಲಲ್ಲಿ ಈಗಾಗಲೇ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಗಳನ್ನ ನೋಡಿ ನಿಮಗೆ ಯಾವ ಥರ ಡಿಸೈನ್ ತುಂಬ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ಥರ ಡಿಸೈನನ್ನು ಕೂಡ ನಾನು ನಿಮಗೆ ಹಾಕಿ ಟ್ಯುಟೋರಿಯಲ್ನ ಮಾಡ್ತೀನಿ. ಈ ಟ್ಯುಟೋರಿಯಲ್ಗೆ ನಾನು ಯಾವುದೇ ರೀತಿಯಾದ ಚಾರ್ಜಸ್ನ ತಗೋತಾ ಇಲ್ಲ. ಇದು ಕಲಿಯೋರಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಯಾರಿ ಕುಚ್ಚು ಡಿಸೈನ್ಸ್ನ ನೀವು ಕಲ್ತ್ಕೋಬೋದು. ಆದರೆ ಒಂದು ಸಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಯಾರಿಗೆಲ್ಲ ಕ್ರೋಶಾದಿಂದ ಕೂಡ ಸ್ಯಾರಿ ಕುಚ್ಚು ಹಾಕೋಕ್ಕೆ ಇಂಟ್ರೆಸ್ಟ್ ಇದೆ ಅವರು ಒಂದು ಕಾಮೆಂಟನ್ನು ಹಾಕಿ ನನ್ನ ಯಾವುದಾದ್ರೂ ವೀಡಿಯೋಗಳಿಗೆ ಕ್ರೋಶಾ ಅಂತ ನಾನು ಖಂಡಿತ ನಿಮಗೆ ಬೇಸಿಕ್ಕಿಂದ ಕ್ರೋಶಾ ಕುಚ್ಚು ಡಿಸೈನ್ಸ್ನ ಹೇಗೆ ಹಾಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಈ ರಿಂಗ್ ಬೀಡ್ಗೆ 18 ನಾಟ್ಸ್ಗಳನ್ನ ಇವಾಗ ಹಾಕ್ಕೊಂಡಿದ್ದೀನಿ. ಈಗ ರಿವರ್ಸ್ ಸೈಡಿಂದ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಲಾಸ್ಟ್ ಸ್ಟಿಚ್ಚು, ಇದು 18ನೇ ಸ್ಟಿಚ್ ಏನಿರುತ್ತೆ, ಈಗ ಇದನ್ನು ಹೀಗೆ ಹಿಡ್ಕೊಂಡು ಬೀಡನ್ನು ಎಡಗೈಯಲ್ಲಿ ಹಿಡ್ಕೊಂಡು ಒಂದು ಬೀಡನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀಡನ್ನು ತಂದು ಈ ರೀತಿಯಾಗಿ ಹಿಡ್ಕೊಂಡು ಈಗ ಫಸ್ಟ್ ಸ್ಟಿಚ್ ಬಿಟ್ಬಿಟ್ಟು ಸೆಕೆಂಡ್ ಸ್ಟಿಚ್ ಇರುತ್ತಲ್ವ, ಸೆಕೆಂಡ್ ಸ್ಟಿಚ್ ಒಳಗಡೆ ಈ ಥರ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ನೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬೀಡ್ ಲಾಕ್ ಆಗುತ್ತೆ. ನೆಕ್ಸ್ಟ್ ಈಗ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುತ್ತೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾವು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ನೀಡನ್ನು ತಗೊಳ್ಳೋಣ. ನೀಡಲ್ನ ತಗೊಂಡು ಈಗ ನೀಡಲ್ಗೆ ಹಿಂದ್ಗಡೆ ಇರುತ್ತಲ್ಲ ಈ ಥ್ರೆಡ್ಡು, ನೀಡಲ್ ಹಿಂದೆ ಇರುತ್ತಲ್ಲ ಈ ಥ್ರೆಡ್ಡನ್ನು ನೀಡಲ್ಗೆ ಒಂದು ಸರಿ ರೌಂಡ್ ಹಾಕ್ಕೊಂಡು ಎಳ್ಕೊಳ್ಳೋಣ. ಸೊ ಇಲ್ಲಿ ಒಂದು ನಾಟ್ ಆಗುತ್ತೆ. ಸೊ ಈಗ ಮತ್ತೆ ನೆಕ್ಸ್ಟ್ ಸ್ಟಿಚ್ಗೆ ಬೀಡನ್ನ ಹಾಕ್ಕೊಳ್ಳೋಣ.
ಮತ್ತು ನೀಡಲ್ಗೆ ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಗೆ ನೀಡಲ್ನ ತೊಗೊಂಡು ಹೋಗಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ಈ ಒಂದು ಬೀಡು ಒಂದು ನಾಟು, ಒಂದು ಬೀಡು ಒಂದು ನಾಟು, ಇದೇ ರೀತಿ ನಾವು ಹಾಕೋಬೇಕಾಗತ್ತೆ. ಸೊ ಅಪ್ರಾಕ್ಸಿಮೇಟಾಗಿ ಒಂದು 7 ಬೀಡ್ಸ್ ಹಿಡಿಸುತ್ತೆ. 18 ಸ್ಟಿಚ್ ಹಾಕ್ಕೊಂಡಿದ್ದೀವಲ್ವಾ. ಸೊ ಮತ್ತೆ ಈಗ ಒಂದು ಬೀಡನ್ನು ತಗೋತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಆದರೆ ಇದನ್ನು ಬೀಡ್ ಲಾಕ್ ಮಾಡಿದ್ಮೇಲೆ ಕರೆಕ್ಟಾಗಿ ಇದನ್ನು ಪೊಸಿಷನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಆವಾಗ ನೀವು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಸೊ ಈಗ 4 ಹಾಕ್ಕೊಂಡಿದ್ದೀನಿ. ಈಗ ಇದು ಬ್ಯಾಕ್ ಸೈಡಿಂದ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ನಾಟ್, ಮತ್ತು ಈಗ ಬೀಡ್ ಹಾಕೋಬೇಕಾದ್ರೆ ಫ್ರಂಟಿಂದ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಬ್ಯಾಕ್ ಸೈಡ್ಗೆ ತೊಗೊಂಡು ಹೋಗ್ತೀನಿ. ಹೊಸದಾಗಿ ಹಾಕೋರು ಬೇಕಾದ್ರೆ ಇದು ಫಿಂಗರ್ಗೆ ನೀವು ಫಿಂಗರ್ ಕ್ಯಾಪ್ ಕೂಡ ಹಾಕೋಬೋದು ಸೇಫ್ಟಿಗೆ. ಸೊ ಇವಾಗ 6 ಬೀಡ್ ಹಾಕ್ಕೊಂಡಿದ್ದೀನಿ. 6 ಬೀಡ್ ಪಕ್ಕದಲ್ಲಿ ಒಂದು ನಾಟ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಈಗ 7ನೇ ಬೀಡನ್ನ ಹಾಕೋತಾ ಇದ್ದೀನಿ. ಸೊ 7ನೇ ಬೀಡನ್ನು ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಫ್ರಂಟ್ ಸೈಡಿಂದ ತಗೊಳ್ಳೋಣ ನೀಡನ್ನು. ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಪೋಣಿಸ್ಕೊಳ್ಳೋಣ ನೀಡನ್ನು. ಮತ್ತು ಈಗ ಲಾಸ್ಟ್ ಸ್ಟಿಚ್ಚಲ್ಲಿ ಬ್ಯಾಕ್ ಸೈಡಿಂದ ನೀಡನ್ನ ಪೋಣಿಸ್ಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಲಾಕ್ನ ಮಾಡ್ಕೊಂಡ್ಮೇಲೆ ಈ ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ ಮುಂಚೆ ಈ ಥ್ರೆಡ್ಡನ್ನು ಸೆಕ್ಯೂರ್ ಮಾಡ್ಕೋಬೇಕು. ಹಾಗಾಗಿ ನೆಕ್ಸ್ಟ್ ಈಗ ಇದನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಒಳಗಡೆ ನೀಡನ್ನ ಈ ಥರ ಪೋಣಿಸ್ಕೊಂಡು ರಿವರ್ಸ್ ಸೈಡಲ್ಲಿ ದಾರನ ಈ ಥರ ಎಳ್ಕೊಂಡು ಬಂದು ಥ್ರೆಡ್ಡನ್ನು ಟ್ರಿಮ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಬಿಟ್ರೆ ಥ್ರೆಡ್ ಬಿಚ್ಕೊಂಬರಲ್ಲ, ಸೆಕ್ಯೂರ್ ಆಗಿರುತ್ತೆ. ಇಲ್ಲಿ ಒಂಚೂರು ಹೆಚ್ಚೂರು ಗಮ್ಮನ್ನು ಪೇಸ್ಟ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿರುವಂಥ ಒಂದು ಫ್ಲವರ್ ಬೀಡ್ ರೆಡಿ ಮಾಡ್ಕೊಂಡಿದ್ದೀನಿ. ಮೋಟಿವ್ಸ್ನ ರೆಡಿ ಮಾಡಿದ್ಮೇಲೆ ಇದಕ್ಕೆ ಕುಚ್ಚನ್ನು ಕೂಡ ನಾವು ಕಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ಫ್ಲವರ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕುಚ್ಚನ್ನು ಇದೇ ಕಲರಲ್ಲಿ ಕಟ್ಟೋಣ. ಸೊ ಇವಾಗ ನಾವು ಕುಚ್ಚನ್ನು ಕಟ್ಟೋಕ್ಕೆ ಈ ಥರ ಥ್ರೆಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾರ್ಡ್ಬೋರ್ಡ್ಗೆ ಸಿಲ್ಕ್ ಥ್ರೆಡನ್ನು 120 ಎಳೆ ಸುತ್ತಬಿಟ್ಟು ಈಗ ಎಡ್ಜಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಥ್ರೆಡ್ಸು ಆಚೆ ಈಚೆ ಹೋಗಲ್ಲ, ನೀಟಾಗಿರುತ್ತೆ. ಮತ್ತು ಒಂದು ಸರಿ ಇದನ್ನು ಐರನ್ ಕೂಡ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಸೊ ಈಗ ಜೊತೆಗೆ ಒಂದು ನಾರ್ಮಲ್ ನೀಡ್ಲಿಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಕೂಡ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಚ್ಚನ್ನು ಕಟ್ಕೊಂಬಿಡೋಣ. ಈ ಥರ ಮೋಟಿವ್ಸ್ಗೆ ಕುಚ್ಚನ್ನು ಕಟ್ಟಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಕ್ಲಾತ್ಗೆ ಅಟ್ಯಾಚ್ ಮಾಡೋಣ. ಸೊ ಒಳಗಡೆ ನಾನು ಕುಚ್ಚು ಥ್ರೆಡ್ಗಳನ್ನ ಪಾಸ್ ಮಾಡಿಕೊಂಡು ಇದು ಸೆಂಟರಲ್ಲಿ ಬರಬೇಕು. ಈ ಥರ ಸೆಂಟ್ರಲ್ಲಿ ಬಂದು 1 ಇಂಚಷ್ಟು ಈ ಕಡೆ ದಾರನ ಬಿಟ್ಕೊಂಡಿದ್ದೀನಿ. ಈಗ ಮೇಲಿಂದ ಇದನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಈ ರೀತಿಯಾಗಿ ಸ್ಟಿಫಾಗಿ ಇಟ್ಕೊಳ್ಳೋಣ. ಕುಚ್ಚು ಏನು ತೊಗೊಂಡಿದ್ದೀವಿ ಥ್ರೆಡ್ಡು ಅದ್ರ ಮಧ್ಯದಿಂದ ನೀಡನ್ನು ಪಾಸ್ ಮಾಡಿಕೊಂಡು ದಾರನ ಎಳ್ಕೊಂಡು ಬರ್ತೀನಿ. ಈಗ ಇದ್ರ ಜೊತೆಗೆ ನಾವು ಸಿಲ್ಕ್ ಥ್ರೆಡ್ಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹಿಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಒಂದು 3 ರಿಂದ 5 ನಾಟ್ನ ಹಾಕೋತೀನಿ. ಈ ರೀತಿಯಾಗಿ 5 ಸರಿ ನಾಟ್ನ ಹಾಕೋತೀನಿ. ನೋಡಿ, ಜರಿ ಥ್ರೆಡ್ ಜಾಸ್ತಿ ಇರೋದ್ರಿಂದ ತುಂಬ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಬ್ಯಾಕ್ ಸೈಡಿಂದ ನಾನು ಮತ್ತೆ ನೀಡನ್ನು ಇನ್ಸರ್ಟ್ ಮಾಡಿಕೊಂಡು ನೀಡನ್ನು ಮುಂದಕ್ಕೆ ತೊಗೊಂಬರ್ತೀನಿ. ಈಗ ಇದಕ್ಕೂ ಕೂಡ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ಈ ಥರ ಈಗ ಸೂಜಿಗೂ ಕೂಡ ಒಂದು ಸಣ್ಣ ಬೀಡನ್ನು ಹಾಕ್ಕೊಂಡು ಈ ಥ್ರೆಡ್ ಲಾಕ್ ಮಾಡಿರ್ತೀವಲ್ವ ಅದಾದಮೇಲೆ ಕೆಳಗಡೆ ತೊಗೊಂಡು ಹೋಗೋಣ. ಸೊ ಅಲ್ಲೂ ಕೂಡ ಒಂದು ಬೀಡ್ ಲಾಕ್ ಆಗುತ್ತೆ. ಈ ನಾಟ್ ಹಿಂದ್ಗಡೆ ಸೆಕ್ಯೂರ್ ಮಾಡೋಕ್ಕೆ ಇದ್ರ ಒಳಗಡೆ ಕೂಡ ನೀಡನ್ನು ಪಾಸ್ ಮಾಡಿಕೊಂಡು ಒಂದು ಸರಿ ನಾಟ್ ಹಾಕ್ಕೊಳ್ಳೋಣ. ಈಗ ಈ ಕುಚ್ಚನ್ನು ಟ್ರಿಮ್ ಮಾಡ್ಕೊಂಬಿಡೋಣ. ಯೂಶ್ವಲಿ 3/4 ಇಂಚಿಂದ 1 ಇಂಚ್ ಇದ್ದರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಬೇಬಿ ಕುಚ್ಚು ಬೇಕು ಚಿಕ್ಕದು ಅನ್ನೋರು ಇನ್ನೂ ಚಿಕ್ಕದಾಗಿ ಹಾಕ್ಕೋಬೋದು.
ಒಂದು ಸ್ಯಾರಿಗೆ ಅಪ್ರಾಕ್ಸಿಮೇಟಾಗಿ ಈ ಥರ ಮೋಟಿವ್ಸು ಒಂದು 25ರಿಂದ 28ವರೆಗೂ ಬೇಕಾಗುತ್ತೆ. ಮೊದಲಿಗೆ ಈ ಥರ ಎಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟು ನೆಕ್ಸ್ಟ್ ಇದನ್ನು ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಮೋಟಿವ್ಸ್ ಬೀಡಿರೋದು ಫ್ರಂಟ್ ಸೈಡು, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅಲ್ಲಲ್ಲಿ ಒಂಚೂರು ಈ ಥರ ಗಮ್ಮನ್ನು ಹಾಕ್ಕೊಳ್ಳೋಣ. ನಾವು ಸ್ಯಾರಿಗೆ ಈ ಎಡ್ಜು ಜಿಗ್ಸಾಕ್ ಏನು ಮಾಡಿರ್ತೀವಲ್ವ ಆ ಎಡ್ಜಿಗೆ ಕರೆಕ್ಟಾಗಿ ಅದನ್ನು ಸ್ಟಿಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಇಂಚು ಗ್ಯಾಪನ್ನು ಬಿಟ್ಟು ಫಿಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸಣ್ಣ ಡ್ರಾಪ್ಸ್ ಈ ಥರ ಹಾಕಿದರೆ ಸೆಕ್ಯೂರ್ ಆಗಿರುತ್ತೆ. ಬಿಗಿನರ್ಸ್ಗೆ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡಲೇಬೇಕು. ಗಮ್ ಹಾಕಿ ಸ್ಟಿಕ್ ಮಾಡಿಕೊಂಡು ಆಮೇಲೆ ವರ್ಕ್ ಮಾಡ್ಕೊಳ್ಳಿ. ಈ ಥರ ಸ್ಟಿಕ್ ಮಾಡ್ಕೋಬೇಕು. ಸೊ ಈ ರೀತಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ಮೇಲೆ ಒಂದು 10 ನಿಮಿಷ ಡಿಸ್ಟರ್ಬ್ ಮಾಡ್ದಿರ ಹಾಗೆ ಬಿಟ್ಬಿಡಿ. ಸೊ ಅದು ಸ್ಟಿಕ್ ಆಗುತ್ತೆ. ಅದಾದಮೇಲೆ ಫೈನಲಿ ಇದಕ್ಕೆ ಒಂದು ಟಚ್ ಕೊಡಬೇಕಂದ್ರೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಸ್ಯಾರಿ ಕಲರು ಅಥವಾ ಕ್ಲಾತ್ ಕಲರ್ದು ಏನಿರುತ್ತೆ ಅದೇ ಥ್ರೆಡ್ಡನ್ನು 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಮೊದಲಿಗೆ ಈ ಜಿಗ್ಜಾಗ್ ಪಕ್ಕದಲ್ಲಿ ನೀಡಲ್ನ ತಗೊಂಡು ಒಂದು ಸರಿ ಲಾಕ್ನ ಮಾಡ್ಕೊಂಬಿಡೋಣ. ಮತ್ತು ಅಲ್ಲಿಗೆ ನೀಡಲ್ನ ತಗೊಂಡು ಒಂದು ಸರಿ ಈ ಥರ ಲಾಕ್ನ ಮಾಡ್ಕೊತೀನಿ. ಈಗ ನೆಕ್ಸ್ಟು ಒಂದು ಬೀಡ್ ಪಕ್ಕ ನಾವು ಏನು ಸ್ಟಿಚ್ ಹಾಕಿದ್ದೀವಲ್ವ ಆ ಸ್ಟಿಚ್ ಒಳಗಡೆ ನೀಡಲ್ನ ತಗೊಂಡು ಹೊರಗೆ ಬಂದು ಮತ್ತೆ ಅದೇ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ತಗೋಬೇಕಾಗತ್ತೆ. ಬ್ಯಾಕ್ ಸೈಡಿಂದ ತಗೊಳ್ಳೋಣ. ಇದು ಲಾಕ್ ಆಗಿರುತ್ತೆ. ಮತ್ತು ಈಗ ಈ ಬೀಡ್ ಬಿಟ್ಬಿಟ್ಟು ಈ ಬೀಡ್ ಪಕ್ಕದಲ್ಲಿರುವಂಥ ಸ್ಟಿಚ್ಚಲ್ಲಿ ನೀಡಲ್ನ ಹಾಕ್ಕೊಳ್ಳೋಣ. ದಾರನ ಎಳ್ಕೊಂಡು ಬಂದು ಅದ್ರ ಪಕ್ಕದಲ್ಲೇ ಮತ್ತೆ ರಿವರ್ಸು ತೊಗೊಳ್ಳೋಣ. ಲಾಕ್ ಆಗಿರುತ್ತೆ. ಆವಾಗ ಬ್ಯಾಕ್ ಸೈಡಿಂದನೂ ನಿಮಗೆ ತುಂಬ ಸ್ಟಿಚಸ್ಸು ಕಾಣಿಸೋದಿಲ್ಲ. ಈಗ ಈ ಬೀಡ್ ಬಿಟ್ಬಿಟ್ಟು ಈ ಬೀಡ್ ಬಿಟ್ಟು ಇದ್ರ ಪಕ್ಕದಲ್ಲಿ ಇಲ್ಲಿ ಹಾಕೊಳ್ಳೋಣ. ಒಂದು 4ರಿಂದ 5 ಸರಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಸ್ಟಿಚಸ್ ಏನೂ ಬೇಡ. ಈಗ ಮತ್ತೆ ಈ ಬೀಡ್ ಪಕ್ಕದಲ್ಲಿ ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ಹೊರಗಡೆಯಿಂದ ಸೇಮ್ ಜಾಗದಲ್ಲೇ ಬ್ಯಾಕ್ ಸೈಡ್ ತೊಗೊಂಡು ಹೋಗೋಣ. ನಾವು ಜಿಗ್ಜಾಕ್ ಮಾಡಿರ್ತೀವಲ್ಲ, ಈ ಕಡೆ ಲಾಕ್ ಮಾಡಿರ್ತೀವಿ, ಇದೇ ರೀತಿ ಈ ಕಡೆನೂ ಲಾಕ್ ಮಾಡ್ಕೋಬೇಕಲ್ಲ. ಸೊ ಇಲ್ಲಿ ಕೂಡ ಇನ್ಸರ್ಟ್ ಮಾಡಿ ಇಲ್ಲಿ ಕೂಡ ಒಂದು ಸರಿ ನಾಟ್ನ ಹಾಕ್ಕೊಳ್ಳೋಣ. ಈಗ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಧ್ಯದಲ್ಲಿ ಕ್ಲಾತ್ ಖಾಲಿ ಕಾಣ್ತಾ ಇರುತ್ತಲ್ಲ, ಸೊ ಅದಕ್ಕೆ ಅಲ್ಲಿ ಬೇಕಾದರೆ ಈ ಎಡ್ಜಿಂದ ಈ ಲೆಫ್ಟ್ ಸೈಡಿಂದ ಒಂದು ನೀಡಲ್ನ ಪಾಸ್ ಮಾಡಿಕೊಂಡು ಇದ್ರ ಒಳಗಡೆ ಈ ಥರ ಒಂದು ಫ್ಲವರ್ ಬೀಡು, ಈ ಥರ ಒಂದು ಫ್ಲವರ್ ಬೀಡನ್ನು ಇಲ್ಲಿ ಪಾಸ್ ಮಾಡಿಕೊಂಡು ನೀಡಲ್ ಒಳಗಡೆ ಈ ಕಡೆ ಸೈಡಲ್ಲಿ ನೀಡಲ್ನ ಆಚೆ ತಗೊಂಡು ಬಂದು ಒಂದು ಫ್ಲವರ್ ಬೀಡನ್ನ ಕೂಡ ಹಾಕ್ಕೊಳ್ಳೋಣ. ಇವಾಗ ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಡಿಸೈನು. ಒಂದು ಸರಿ ಬ್ಯಾಕ್ ಸೈಡಿಂದ ಕೂಡ ಲಾಕ್ ಮಾಡಿ ಥ್ರೆಡ್ಡನ್ನು ಲಾಕ್ ಮಾಡ್ಕೊಳ್ಳೋಣ. 1 ಅಥವಾ 2 ನಾಟನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಗ್ರ್ಯಾಂಡಾಗಿರುವಂಥ ಬ್ರೈಡಲ್ ಡಿಸೈನು ನಾರ್ಮಲ್ ನೀಡಲಲ್ಲಿ ಹಾಕಿರೋದು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ 450 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದಿರ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ಈ ಡಿಸೈನ್ನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.